Hello my dear students, welcome to RH Chemistry. So KE ಅವರು ಫಾರ್ ದ ಫಸ್ಟ್ ಟೈಮ್ ತಾವು ಹೇಳಿದಂತಹ ಶೆಡ್ಯೂಲ್ಗಿಂತ ಮುಂಚೆ ರಿಸಲ್ಟನ್ನು ಅನೌನ್ಸ್ ಮಾಡಿದ್ದಾರೆ. ಈ ಒಂದು ವಿಷಯದಲ್ಲಿ ನಾವು KEಯನ್ನು ಅಪ್ರಿಷಿಯೇಟ್ ಮಾಡಲೇಬೇಕು. ಯಾಕಂತಂದರೆ ಇವತ್ತಿನ ಒಂದು ರಿಸಲ್ಟ್ ಅನೌನ್ಸ್ಮೆಂಟ್ ಏನಿದೆ ಇದರಿಂದ ನಮ್ಮ ಯಾವ್ಯಾವ ವಿದ್ಯಾರ್ಥಿಗಳು MCCಯಲ್ಲಿ ಸೀಟನ್ನು ಪಡ್ಕೊಂಡಿದ್ದಾರೆ ಅವರಿಗೆ ಒಂದು ಫೈನಲ್ ಡಿಸಿಷನನ್ನು ತೆಗೆದುಕೊಂಡು MCCಯಲ್ಲಿ ಸೀಟನ್ನು ಅಡ್ಮಿಷನ್ ಮಾಡಿಸ್ಲೋ ಬೇಡವೋ ಅನ್ನೋದು ಅಥವಾ KEಯಿಂದ ಎಕ್ಸಿಟ್ ಆಗಬೇಕೋ ಬೇಡವೋ ಅನ್ನೋದರ ಒಂದು ಡಿಸಿಷನ್ ತಗೊಳ್ಳೋದಕ್ಕೆ ಇದು ಬಹಳ ಹೆಲ್ಪ್ ಆಗ್ತದೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ನೀವು ಇಲ್ಲಿ ಅಡ್ಮಿಷನ್ ಅಂತ ಹೋಗ್ಬಿಟ್ಟು UGCET 2024 ಅಂತ ಕ್ಲಿಕ್ ಮಾಡಿ. ಸೊ ನಿಮಗೆ UGCETಗೆ ಸಂಬಂಧಪಟ್ಟಂತಹ ಫಲಿತಾಂಶ ಸಿಗ್ತದೆ. ಅದರ ಜೊತೆಗೆ ಫಸ್ಟ್ ರೌಂಡ್ ಫೈನಲ್ ರಿಸಲ್ಟ್ ಅನೌನ್ಸ್ಮೆಂಟ್ ಏನಾಗಿದೆ ಅದರ ಒಂದು ಕಟ್ ಆಫ್ ಕೂಡ ಇಲ್ಲಿ ಅನೌನ್ಸ್ ಮಾಡಿದ್ದಾರೆ. ಇದರ ಜೊತೆಗೆ ಪೋಸ್ಟ್ ಸೀಟ್ ಹಂಚಿಕೆ ಫಲಿತಾಂಶವನ್ನು ವೇಳಾಪಟ್ಟಿ ಶೆಡ್ಯೂಲನ್ನು ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನಾನು ನಿಮಗೆ ಹೇಳ್ತೀನಿ. ಸೊ ದಯವಿಟ್ಟು ವಿಡಿಯೋವನ್ನು ಕಂಪ್ಲೀಟ್ ಆಗಿ ನೋಡಿ. UG NEET ಅಂತ ಸೆಲೆಕ್ಟ್ ಮಾಡಿದರೆ ನಿಮಗೆ UG NEET ಫಲಿತಾಂಶದ ಒಂದು ಲಿಂಕ್ ಕಾಣಿಸ್ತದೆ. ಅದರ ಜೊತೆಗೆ ಕಟ್ ಆಫನ್ನು ಕೂಡ ಇಲ್ಲಿ ನೀಡಿರುವಂಥದ್ದು. ಕಟ್ ಆಫ್ ಏನಿದೆ ಅದು ಪ್ರೊವಿಷನಲ್ ರಿಸಲ್ಟ್ ಏನಿತ್ತು ಸೇಮ್ ಕಟ್ ಆಫ್ ಇದು ಕೂಡ ಇದೆ. ನಿಮ್ಮ ಎಲ್ಲರ ರಿಸಲ್ಟ್ ಕೂಡ ಆಲ್ಮೋಸ್ಟ್ ಸೇಮ್ ಇದೆ. ಸೊ ಯಾರದ್ದು ಕೂಡ ಚೇಂಜ್ ಆಗಿದೆ ಅಂತ ನನಗಂತೂ ಅನಿಸೋದಿಲ್ಲ. ಹಾಗೇನಾದರೂ ಯಾರದ್ದಾದರೂ ನಿನ್ನೆಯ ರಿಸಲ್ಟ್ಗಿಂತ ಇವತ್ತಿನ ಫೈನಲ್ ರಿಸಲ್ಟ್ ಏನಾದರೂ ಚೇಂಜ್ ಆಗಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿಕೊಡಿ. ಎಸ್, ಇದರ ಜೊತೆಗೆ ಕಾಷನ್ ಡಿಪಾಸಿಟ್ಗೆ ಸಂಬಂಧಪಟ್ಟ ಹಾಗೆ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ಸೊ ಪೋಸ್ಟ್ ಸೀಟ್ ಹಂಚಿಕೆ ವೇಳಾಪಟ್ಟಿಯನ್ನು ಮೊದಲು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಅದಾದ ಮೇಲೆ ಲೆಟ್ ಅಸ್ ಗೋ ಟು ದ ಕಾಷನ್ ಡಿಪಾಸಿಟ್ ಪಾಯಿಂಟ್. ಸೊ ಮೊದಲನೇದಾಗಿ ಈಗ ನಿಮಗೇನು ಸೀಟ್ ಸಿಕ್ಕಿದೆ ಅವರಿಗೆ ಚಾಯ್ಸಸ್ಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ಚಾಯ್ಸ್ 1, 2, 3, 4 ಅಂಥೇಳಿ ಸೆಲೆಕ್ಟ್ ಮಾಡ್ಕೊಳ್ಳೋದಕ್ಕೆ ನಿಮಗೆ 31ನೇ ತಾರೀಕು ಅಂದರೆ ನಾಳೆ ಬೆಳಗ್ಗೆ 11 ಗಂಟೆಯಿಂದ 3ನೇ ತಾರೀಕು ಈವ್ನಿಂಗ್ ಅಂದರೆ ರಾತ್ರಿ 11:59 ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ಸಫಿಷಿಯಂಟ್ ಟೈಮನ್ನು ಕೊಟ್ಟಿದ್ದಾರೆ ಚಾಯ್ಸಸ್ಗಳನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ. ವಿದ್ಯಾರ್ಥಿಗಳೇ ಇದರಲ್ಲಿ ತಪ್ಪನ್ನು ಮಾಡೋದಕ್ಕೆ ಹೋಗಬೇಡಿ. ಒಂದು ಸಾರಿ ನೀವು ಒಂದು ಚಾಯ್ಸನ್ನು ತೆಗೆದುಕೊಂಡ ಮೇಲೆ ಅದನ್ನು ಮತ್ತೆ ಎಡಿಟ್ ಮಾಡೋದಕ್ಕೆ ಬರೋದಿಲ್ಲ. ಅದಕ್ಕೆ ನೋಡಿಬಿಟ್ಟು ಥಿಂಕ್ ಮಾಡಿಬಿಟ್ಟು ಡಿಸಿಷನ್ ತಗೊಳ್ಳಿ. 31ನೇ ತಾರೀಕು ಅಂದರೆ ನಾಳೆ ಬೆಳಗ್ಗೆ 11 ಗಂಟೆಯಿಂದ 3ನೇ ತಾರೀಕು ರಾತ್ರಿ 11:59 ತನಕ ಟೈಮನ್ನು ಕೊಟ್ಟಿದ್ದಾರೆ. ಎರಡನೇದಾಗಿ ಚಾಯ್ಸ್ 1 ಮತ್ತು ಚಾಯ್ಸ್ 2 ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡಬೇಕು. ನಾನು ಮೊದಲು ನೀಟ್ಗೆ ಸಂಬಂಧಪಟ್ಟಿದ್ದು ಮಾತ್ರ ಹೇಳ್ತಾ ಇದ್ದೀನಿ. ಚಾಯ್ಸ್ 1 ಮತ್ತು ಚಾಯ್ಸ್ 2 ತೆಗೆದುಕೊಂಡಂಥ ವಿದ್ಯಾರ್ಥಿಗಳು ಫೀಸನ್ನು ಪೇ ಮಾಡಬೇಕು. ಹಾಗೆ ಫೀಸನ್ನು ಪೇ ಮಾಡೋದಕ್ಕೆ 31ನೇ ತಾರೀಕು ಅಂದರೆ ನಾಳೆ ಮಧ್ಯಾಹ್ನ 1 ಗಂಟೆಯಿಂದ 4ನೇ ತಾರೀಕು ಸಂಜೆ 4 ಗಂಟೆಯ ತನಕ ಟೈಮನ್ನು ಕೊಟ್ಟಿದ್ದಾರೆ. ಅದಾದ ಮೇಲೆ ಚಾಯ್ಸ್ 1ಅನ್ನು ತೆಗೆದುಕೊಂಡಂತಹ ಸ್ಟೂಡೆಂಟ್ಸ್ಗಳು ನೀವು ನಿಮ್ಮ ಡಾಕ್ಯುಮೆಂಟ್ಸನ್ನು KEಗೆ KEಗೆ ಸಬ್ಮಿಟ್ ಮಾಡಬೇಕು. ಯಾರ್ಯಾರು ಸಬ್ಮಿಟ್ ಮಾಡಬೇಕು ಅನ್ನೋದನ್ನು ಡೀಟೇಲ್ ಆಗಿ ಅವರು ಹೇಳ್ತಾರೆ. ಬಟ್ ಅದಕ್ಕಿಂತ ಮುಂಚೆನೇ ನಾನೇ ಹೇಳ್ತೀನಿ. ಸೊ ಗೌರ್ಮೆಂಟ್ ಕಾಲೇಜ್ ಸಿಕ್ಕಂಥವರು ಮತ್ತು NRI ಮತ್ತು ಮ್ಯಾನೇಜ್ಮೆಂಟ್ ಸೀಟ್ಗಳನ್ನು ತೆಗೆದುಕೊಂಡಂಥವರು ಮೆಡಿಕಲ್ MBBS ಅವರು ಮಾತ್ರ. ಸೊ ನೀವು ಯಾರೂ ಕೂಡ KEಗೆ ಹೋಗುವಂಥ ಅವಶ್ಯಕತೆ ಇರೋದಿಲ್ಲ. ಬಟ್ ಕಂಡೀಷನ್ ಅಂದರೆ ವಿತ್ ರೆಸ್ಪೆಕ್ಟ್ ಟು ಚೇಂಜ್ ಇನ್ ದ KEA ನೋಟಿಫಿಕೇಶನ್ ಏನು ಬರ್ತದೆ ಡೀಟೇಲ್ ಆಗಿ ಮತ್ತೊಂದು ಸಾರಿ ನೋಡೋಣಂತೆ. ಬಟ್ ಯಾವ ವಿದ್ಯಾರ್ಥಿಗಳು MBBS ವಿದ್ಯಾರ್ಥಿಗಳು ಮಾತ್ರ, ಈಗ BDS BA MS ಇಂಜಿನಿಯರಿಂಗ್ ಯಾವುದೇ ವಿದ್ಯಾರ್ಥಿಗಳಿದ್ದರೂ ಕೂಡ ನೀವು KEಗೆ ಹೋಗಿ ಸಬ್ಮಿಟ್ ಮಾಡಬೇಕಂತ ಏನಿಲ್ಲ. ಡೈರೆಕ್ಟಾಗಿ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೋತೀರಿ. ಆದರೆ ಯಾರು ಚಾಯ್ಸ್ 1ಅನ್ನು ತೆಗೆದುಕೊಂಡಿರ್ತೀರಿ MBBS ವಿದ್ಯಾರ್ಥಿಗಳಿರ್ತೀರಿ. ಸೊ ಎಲ್ಲರೂ ಅಂದರೆ ಎಲ್ಲರೂ ಅಲ್ಲ, ಗೌರ್ಮೆಂಟ್ ಮತ್ತು ಸೊ ಈ ಒಂದು ಮ್ಯಾನೇಜ್ಮೆಂಟ್ NRI ಸಿಕ್ಕವರು ಹೋಗುವಂಥ ಅವಶ್ಯಕತೆ ಬೀಳೋದಿಲ್ಲ. ಪ್ರೈವೇಟ್ ಮತ್ತು ಗೌರ್ಮೆಂಟ್ ಪ್ರೈವೇಟ್ ಕಾಲೇಜ್ ಸಿಕ್ಕಂಥ ವಿದ್ಯಾರ್ಥಿಗಳು KEಗೆ ಹೋಗಿಬಿಟ್ಟು ನಿಮ್ಮ ಡಾಕ್ಯುಮೆಂಟ್ಸನ್ನು ಸಬ್ಮಿಟ್ ಮಾಡಬೇಕು. ಯಾರು ಯಾವಾಗ ಹೋಗಬೇಕು ಅನ್ನೋದನ್ನು ಡೀಟೇಲ್ ಆಗಿ ಹೇಳ್ತಾರೆ, ಶೆಡ್ಯೂಲನ್ನು ಕೊಡ್ತಾರೆ. 2ನೇ ತಾರೀಕಿನಿಂದ 4ನೇ ತಾರೀಕಿನವರೆಗೆ ಈ ಕೆಲಸವನ್ನು ನೀವು ಮಾಡಬೇಕು. ಅದಾದ ಮೇಲೆ ಚಾಯ್ಸ್ 1ಅನ್ನು ಸೆಲೆಕ್ಟ್ ಮಾಡ್ಕೊಂಡಂಥ ವಿದ್ಯಾರ್ಥಿಗಳು ಸೊ ಮೂಲ ದಾಖಲೆಗಳನ್ನು ಕೊಟ್ಟಾದ ಮೇಲೆ ಸೊ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಬೇಕು. ಆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 2ನೇ ತಾರೀಕಿನಿಂದ 5ನೇ ತಾರೀಕಿನವರೆಗೆ ಟೈಮನ್ನು ಕೊಟ್ಟಿದ್ದಾರೆ. ನೋಡಿ, ನೀವು ಫೀಸನ್ನು ಪೇ ಮಾಡಿದ ತಕ್ಷಣ ನಿಮಗೆ ಅಡ್ಮಿಷನ್ ಆರ್ಡರ್ ಸಿಗೋದಿಲ್ಲ. ಮೊದಲು ಡಾಕ್ಯುಮೆಂಟ್ಸನ್ನು ಕೊಟ್ಟು ಬರಬೇಕು. ಅದಾದ ಮೇಲೆ ನಿಮಗೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ ಲಿಂಕನ್ನು ಕೊಡ್ತಾರೆ. ಅದಾದ ಮೇಲೆ ಇವೆಲ್ಲವನ್ನು ತೆಗೆದುಕೊಂಡು ಅಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಯಾವ್ಯಾವ ಡಾಕ್ಯುಮೆಂಟ್ಸನ್ನು ಮೆನ್ಷನ್ ಮಾಡಿದ್ದಾರೆ ಅವೆಲ್ಲ ಡಾಕ್ಯುಮೆಂಟ್ಸನ್ನು ತೆಗೆದುಕೊಂಡು ಸೀದಾ ನಿಮ್ಮ ಕಾಲೇಜಿಗೆ ಹೋಗಿ ಅಡ್ಮಿಷನ್ ತಗೊಳ್ಳೋದಕ್ಕೆ 5ನೇ ತಾರೀಕು ಸಂಜೆ 5:30 ತನಕ ಸಮಯವನ್ನು ಕೊಟ್ಟಿರುವಂಥದ್ದು.
ಸೊ ಇದಿಷ್ಟು ನೀಟಿಗೆ ಸಂಬಂಧಪಟ್ಟ ಹಾಗೆ ನಿಮಗೆ ಒಂದು ಶೆಡ್ಯೂಲ್. ಇನ್ನು ಸಿ ಇ ಟಿಗೆ ಸಂಬಂಧಪಟ್ಟ ಹಾಗೆ ನೋಡಿ, ಸೊ ನೀವು ಏನು ಮಾಡಬೇಕು ಅಂತ ಇದ್ದರೆ, ಸೊ ನೀವಿಲ್ಲಿ ಕೆ ಇ ಎಗೆ ಹೋಗಿ ಡಾಕ್ಯುಮೆಂಟ್ಸ್ ಕೊಡೋದು ಇವೆಲ್ಲ ಏನೂ ಇಲ್ಲ. ನೀವೇನು ಮಾಡಬೇಕಂದ್ರೆ ಚಾಯ್ಸನ್ನು ತೆಗೆದುಕೊಳ್ಳೋದಕ್ಕೆ 31ನೇ ತಾರೀಕು ಬೆಳಗ್ಗೆ 11 ಗಂಟೆಯಿಂದ ನಿಮಗೆ 3ನೇ ತಾರೀಕು ರಾತ್ರಿ 11:59 ತನಕ ಟೈಮನ್ನು ಕೊಟ್ಟಿದ್ದಾರೆ. ಸೊ ಫೀಸನ್ನು ಪೇಮೆಂಟ್ ಮಾಡೋದಕ್ಕೆ ಯಾರು ಓನ್ಲಿ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಂಡವರು, ನೀಟಲ್ಲಿ ಆದರೆ ಚಾಯ್ಸ್ 2 ಮಾಡಿದವರು ಫೀಸ್ ಪೇ ಮಾಡಬೇಕು, ಇದರಲ್ಲಿ ಚಾಯ್ಸ್ 1 ಮಾತ್ರ ಫೀಸ್ ಪೇ ಮಾಡಬೇಕು ಸಿ ಇ ಟಿಯಲ್ಲಿ. ಸೊ ನೀವು 31ನೇ ತಾರೀಕು ನಾಳೆ ಮಧ್ಯಾಹ್ನ 1 ಗಂಟೆಯಿಂದ 4ನೇ ತಾರೀಕು ಮಧ್ಯಾಹ್ನ 4 ಗಂಟೆಯ ತನಕನೂ ಕೂಡ ಸಂಜೆ 4 ಗಂಟೆಯ ತನಕ ನೀವು ಫೀಸನ್ನು ಪೇಮೆಂಟ್ ಮಾಡ್ಬೋದು. ಅದಾದ ಮೇಲೆ ಅಡ್ಮಿಷನ್ ಆರ್ಡರ್ನ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ 31ನೇ ತಾರೀಕು ಅಂದರೆ ನಾಳೆಯಿಂದ 5ನೇ ತಾರೀಕಿನವರೆಗೂ ನಿಮಗೆ ಸಮಯವನ್ನು ಕೊಡ್ತಾರೆ. ಅದಾದ ಮೇಲೆ ಅಡ್ಮಿಷನ್ ಆರ್ಡರ್ ಡೌನ್ಲೋಡ್ ಮಾಡಿಕೊಂಡು ಕಾಲೇಜಿಗೆ ಹೋಗಿ ಅಡ್ಮಿಷನ್ ತೊಗೊಳ್ಳೋದಕ್ಕೆ 5ನೇ ತಾರೀಕು 5:30 ತನಕ 5ನೇ ತಾರೀಕು 5:30 ತನಕ ನಿಮಗೆ ಸಮಯವನ್ನು ಕೊಟ್ಟಿರುವಂಥದ್ದು. ಬಟ್ ನನ್ನ ಒಂದು ರಿಕ್ವೆಸ್ಟ್ ಇಷ್ಟೇ, ಸಿ ಇ ಟಿ ಅವರಿಗೆ ನಿಮಗೇನಾದರೂ ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೊಳ್ಳೋದು, ಯಾರು ಚಾಯ್ಸ್ 1 ಸೆಲೆಕ್ಟ್ ಮಾಡ್ಕೋಬೇಕು ಅಂದರೆ ನಿಮ್ಮ ಲೀಸ್ಟಲ್ಲಿ ಫಸ್ಟ್ ಕಾಲೇಜೇ ಅಥವಾ ಫಸ್ಟ್ ಕೋರ್ಸೇ ಅಲಾಟ್ ಆದರೆ ಮಾತ್ರ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಸೆಕೆಂಡ್ ರೌಂಡಿಗೆ ಹೋಗಿ, ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿಗೆ ಹೋಗಿ, ದೆನ್ ಓನ್ಲಿ ದೆರ್ ಇಸ್ ಅ ಚಾನ್ಸಸ್ ಆಫ್ ಗೆಟಿಂಗ್ ಗುಡ್ ಕಾಲೇಜ್. ರಿಮೆಂಬರ್, ಗುಡ್ ಕಾಲೇಜ್, ರೈಟ್? ಇದು ಸಿ ಇ ಟಿಯ ಒಂದು ಪೋಸ್ಟ್ ಸೀಟ್ ಅಲಾಟ್ಮೆಂಟ್ ಪ್ರೊಸೀಜರ್. ಇದರ ಜೊತೆಗೆ ನೀಟಿಗೆ ಸಂಬಂಧಪಟ್ಟಾಗೆ ಮತ್ತೆ ನಾನು ಇನ್ನೊಂದು ಪಾಯಿಂಟನ್ನು ಹೇಳ್ತೀನಿ, ಕಾಷನ್ ಡಿಪಾಸಿಟ್. ಚಾಯ್ಸಸ್ಗಳಿಗೆ ಸಂಬಂಧಪಟ್ಟಾಗೆ ಆಲ್ರೆಡಿ ವಿಡಿಯೋವನ್ನು ನಾನು ಹಿಂದಿನ ವರ್ಷ ಎಲ್ಲ ಮಾಡಿದ್ದೀನಿ, ಈ ವರ್ಷವೂ ಕೂಡ ನಿಮಗೆ ಅದರ ಒಂದು ಡೀಟೇಲ್ ಆದ ವಿಡಿಯೋವನ್ನು ಮಾಡ್ತೀನಿ. ಬಟ್ ಕಾಷನ್ ಡಿಪಾಸಿಟ್ ಯಾರ್ಯಾರು ಪೇ ಮಾಡಬೇಕು, ಈಗ ಪೇ ಮಾಡೋದಿರೋದಿಲ್ಲ, ಕರೆಕ್ಟ್ ಅರ್ಥ ಮಾಡ್ಕೊಳ್ಳಿ. ಹೇಗೆ ಫಸ್ಟ್ ರೌಂಡಿಗೆ ಒಂದು ಶೆಡ್ಯೂಲನ್ನು ಅವರು ಕೊಟ್ಟಿದ್ರು ಆಪ್ಷನ್ ಎಂಟ್ರಿ ಮಾಡೋದಕ್ಕೆ, ಅದೇ ರೀತಿ ಸೆಕೆಂಡ್ ಶೆಡ್ಯೂಲನ್ನು ಕೊಡ್ತಾರೆ. ಸೆಕೆಂಡ್ ರೌಂಡ್ಗಿಂತ ಮುಂಚೆ ಶೆಡ್ಯೂಲನ್ನು ಕೊಡ್ತಾರೆ. ಆವಾಗ ನೀವೇನಾದರೂ ಮೆಡಿಕಲ್ಲಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಇದ್ದರೆ, ನಿಮಗೆ ಈಗ ಮೆಡಿಕಲ್ ಸೀಟು ಸಿಕ್ಕಿರೋದಿಲ್ಲ ಅಥವಾ ಸಿಕ್ಕಿರುವಂತಹ ಸೀಟಿಗೆ ಚಾಯ್ಸ್ 3ಯನ್ನು ಸೆಲೆಕ್ಟ್ ಮಾಡ್ಕೊಂಡಿರ್ತೀರಿ, ಅಂಥವರು ಮಾತ್ರ ಮೆಡಿಕಲ್ ಸೀಟಿಗೆ ಮಾತ್ರ 1 ಲಕ್ಷ ರೂಪಾಯಿಯನ್ನು ಕಟ್ಟಿಬಿಟ್ಟು ಹೋಗಬೇಕು. ನಿಮಗೇನಾದರೂ ಬಿ ಡಿ ಎಸ್ಸು, ಬಿ ಎ ಎಮ್ ಎಸ್ಸು, ಬೇರೆ ಯಾವುದೇ ಕೋರ್ಸ್ ಸಿಕ್ಕಿ ಮೆಡಿಕಲಿಗೆ ಪಾರ್ಟಿಸಿಪೇಟ್ ಮಾಡಬೇಕು ಅಂದರೆ ನೀವು ಕೂಡ 1 ಲಕ್ಷ ರೂಪಾಯಿ ಡಿಪಾಸಿಟನ್ನು ಕಟ್ಟಿಬಿಟ್ಟೇ ಹೋಗಬೇಕು ಅನ್ನೋದು ಗೊತ್ತಿರಲಿ. ಇಟ್ ಈಸ್ ಇರ್ರೆಸ್ಪೆಕ್ಟಿವ್ ಆಫ್ SC ST ಕ್ಯಾಟಗರಿ 1 2A 2B 3A 3B ಜನರಲ್, ಯಾರೇ ಆದರೂ ಕೂಡ ನೀವು 1 ಲಕ್ಷ ರೂಪಾಯಿ ಕಟ್ಟೇನೆ ಹೋಗಬೇಕು. ಯಾರಿಗೆ ಈಗ ಮೆಡಿಕಲ್ ಸೀಟ್ ಸಿಕ್ಕಿದೆ, MBBS ಸೀಟ್ ಸಿಕ್ಕಿದೆ, ಆ MBBS ಸೀಟ್ ಏನು ಸಿಕ್ಕಿದೆ ನಿಮಗೆ, ಆ MBBS ಸೀಟಿಗೆ ನೀವು ಚಾಯ್ಸ್ 2 ಸೆಲೆಕ್ಟ್ ಮಾಡ್ಕೋತೀರಿ, ಫೀಸನ್ನು ಪೇಮೆಂಟ್ ಮಾಡ್ತೀರಿ ಕಾಲೇಜಿಂದು, ನೀವು ಮತ್ತೆ 1 ಲಕ್ಷ ರೂಪಾಯಿ ಕಟ್ಟುವಂಥ ಅವಶ್ಯಕತೆ ಇಲ್ಲ. ನೀವು ಮತ್ತೆ 1 ಲಕ್ಷ ರೂಪಾಯಿ ಕಟ್ಟುವಂಥ ಅವಶ್ಯಕತೆ ಇಲ್ಲ. ನೀವು ಆಲ್ರೆಡಿ ಕಾಲೇಜ್ ಫೀಸನ್ನು ಕಟ್ಟಿರ್ತೀರಿ. ಯು ಹ್ಯಾವ್ ಟು ಗೋ ಟು ದ ನೆಕ್ಸ್ಟ್ ರೌಂಡ್ ವಿದೌಟ್ ಪೇಯಿಂಗ್ ಎನಿ ಕಾಷನ್ ಡಿಪಾಸಿಟ್. ಐ ಹೋಪ್ ನಿಮಗೆ ಅರ್ಥ ಆಯಿತು ಅಂತ ಅನ್ಕೋತೀನಿ. ಸೊ ಇದಿಷ್ಟು ಕಾಷನ್ ಡಿಪಾಸಿಟ್ಗೆ ಸಂಬಂಧಪಟ್ಟಾಗಿ ಇರುವಂತಹ ನೋಟಿಫಿಕೇಷನ್ನು. ಸೊ ಇದರ ಜೊತೆಗೆ ಚಾಯ್ಸಸ್ಗಳ ಬಗ್ಗೆನೂ ಕೂಡ ಇಂಪಾರ್ಟೆಂಟ್ ಕ್ಲಿಯರ್ ಕಟ್ಟಾಗಿ ಇಲ್ಲಿ ಕೊಟ್ಟಿರುವಂಥದ್ದು. ಚಾಯ್ಸಸ್ಗಳು ಅಂದರೆ ಏನು ಮಾಡಬೇಕು, ರೈಟ್? ಸೊ ಅದರ ಒಂದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ನ ನಾನು ಡೀಟೇಲ್ ಆಗಿ ಮುಂದಿನ ಒಂದು ವಿಡಿಯೋದಲ್ಲಿ ಮಾಡ್ತೀನಿ. ಚಾಯ್ಸಸ್ಗಳ ಬಗ್ಗೆ ನಾಳೆ ಬೆಳಗ್ಗೆ 11 ಗಂಟೆಯಿಂದ ಮಾತ್ರ ನೀವು ಚಾಯ್ಸಸ್ಸನ್ನು ಹಾಕ್ಬೋದು. ಈಗ ನೀವು ಸದ್ಯದ ಮಟ್ಟಿಗೆ ಓನ್ಲಿ ರಿಸಲ್ಟನ್ನು ನೋಡಬಹುದೇ ಹೊರತಾಗಿ ಏನೂ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೊ ನಿಮಗೆ ಕಟ್ ಆಫನ್ನು ಕೂಡ ರಿಲೀಸ್ ಮಾಡಿದ್ದಾರೆ. ಇದು ಆಲ್ಮೋಸ್ಟ್ ಫಸ್ಟ್ ಕಟ್ ಆಫ್ ಇದ್ದ ಹಾಗೇನೇ ಇದೆ. ಸೊ ಆ ಕಟ್ ಆಫನ್ನು ನೀವು ಡೌನ್ಲೋಡ್ ಮಾಡಿಕೊಂಡು ಅನಾಲಿಸಿಸ್ ಮಾಡಿಕೊಳ್ಳಬಹುದು. ಸೊ ಇದಿಷ್ಟು ಸೊ KEA ಮತ್ತು ನೀಟ್ ರಿಸಲ್ಟ್ ಮತ್ತು ಇಂಪಾರ್ಟೆಂಟ್ ಇನ್ಸ್ಟ್ರಕ್ಷನ್ ಸಂಬಂಧಪಟ್ಟ ಹಾಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.